ಆ ಗಜಮುಖದಲ್ಲೂ ಕೂಡ ಸಂಕೇತಗಳಿವೆ. ಈಗ ದೊಡ್ಡ ಕಿವಿಗಳು ನಮ್ಮಲ್ಲಿ ತುಂಬ ವಿದ್ಯಾವಂತರಿಗೆ, ತುಂಬ ಜ್ಞಾನಿಗಳಿಗೆ ಬಹುಶ್ರುತರು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಇವಾಗ ತುಂಬ ಓದ್ಕೊಂಡವನು ಅಂತೀವಿ. ಈಗ ಏನು ಪುಸ್ತಕನೇ ಮುಖ್ಯ ಈಗ ನಮಗೆ. ಹಿಂದೆ ಪುಸ್ತಕವನ್ನು ಮುಟ್ತಾನೆ ಇರಲಿಲ್ಲ. ಪುಸ್ತಕ ಇರ್ತಿತ್ತು ಗ್ರಂಥಾಲಯದಲ್ಲಿ ರೆಫರೆನ್ಸ್ಗೆ. ಅಧ್ಯಾಪನ ಏನಿದ್ರು ಮೌಖಿಕವಾಗಿ ನಡೀತಿತ್ತು, ಓರಲ್ ಟ್ರೆಡಿಷನ್. ಪುಸ್ತಕವೇ ಇಲ್ಲ. ನೀವು ಇವತ್ತಿಗೂ ಗುರುಕುಲಗಳಿಗೆ ಹೋಗಿ ಬರಿಗೈಲಿ ಕೂತಿರ್ತಾರೆ ಗುರು ಶಿಷ್ಯರೆಲ್ಲ. ಜಿಹ್ವಾಗ್ರೇ ಷಟ್ಶಾಸ್ತ್ರಂ ಅಂತ ನಾಲ್ಗೆ ತುದಿಯಲ್ಲೇ ಎಲ್ಲ ಸೂತ್ರಗಳನ್ನ ಬೈಹಾಟ್ ಮಾಡಿರ್ತಾರೆ. ವ್ಯಾಖ್ಯಾನ ಅದಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ, ಡಿಬೇಟ್ ಮಾಡ್ತಾರೆ, ಪ್ರಶ್ನೋತ್ತರ. ಇವತ್ತು ಫಿಂಗರ್ ಆನ್ ದ ಲಿಪ್ಸು ಮೆಕಾಲೆ ಎಜುಕೇಶನ್ ಅಲ್ಲಿ. ಸ್ವಾಗತ ಭಾಷಣ ಮಾಡೋ ಅಂತ ಒಂದು ಮಗುನ ಕಳಿಸಿ 1 ನಿಮಿಷ ಮಾತಾಡ್ತೀನಿ ಬೆಬ್ಬೆ ಅಂತಾರೆ. ಯಾಕೆಂದ್ರೆ ಇವತ್ತು ಫಿಂಗರ್ ಆನ್ ದ ಲಿಪ್ಸ್ ಕಲ್ಚರ್ ಇದು ನಮ್ಮನ್ನು ಹಾಳು ಮಾಡಕ್ ಬಂದಿದ್ದು. ನಮ್ಮ ಆ ಪದ್ಧತಿಯಲ್ಲಿ ಕೇಳುವಂಥದ್ದು. ಸೊ ತುಂಬಾ ಕೇಳಿ 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 ಮಕ್ಕಳು ಎಷ್ಟು ಕೇಳ್ತೀವೋ ಅಷ್ಟು ನಮ್ಮಲ್ಲಿ ಮನನಕ್ಕೆ ಸಾಮಗ್ರಿ ಸಿಕ್ಕತ್ತೆ. ಗಣಪತಿ ಬಹುಶ್ರುತ ಅಂತ, ಅದಕ್ಕೆ ವಿದ್ಯಾಧಿ ದೇವತೆ. ತುಂಬಾ ದೊಡ್ಡ ಕಿವಿಯನ್ನೇ ತುಂಬಾ ತಿಳ್ಕೊಂಡಂತವನು ಅಂತ.